ಪೊಲೀಸ್ ಕಮಿಷನರ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಹೈವೇ ಪೆಟ್ರೋಲ್ ಪೊಲೀಸರ ಬಿಂದಾಸ್ ವಸೂಲಿ ದಂಧೆ. NH 4ರಲ್ಲಿ ಪೊಲೀಸರ ಕಾಟಕ್ಕೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಸುವರ್ಣಸೌಧ ಮುಂಭಾಗವೇ ಹೆದ್ದಾರಿಯಲ್ಲಿ ಲಂಚ ಇಸ್ಕೊಳ್ತಾ ಇರುವಂತಹ ದೃಶ್ಯ. ಕೇವಲ 100ಕ್ಕೆ ಭಿಕ್ಷೆ ಬೇಡ್ತಿದ್ದಾರಾ ಬೆಳಗಾವಿ ಪೊಲೀಸರು ಅನ್ನೋದು ಪ್ರಶ್ನೆ. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕರಿಂದ ಜಸ್ಟ್ 100 ರೂಪಾಯಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಮ್ಮ ಆರಕ್ಷಕರು ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನುವಂತಹ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ದೀರಿ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನೆ, ದಿನ ಬರ್ತಾವ್ರಿ. ಕೊಡಂಗಿಲ್ಲ ಏನ್ 200 ರೂಪಾಯಿ ಹೇಳಿದೇನಲ್ರಿ ಸರ್. ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಟ್ರಿ, ಮಾಲಕನ ಕಡೆ ಇಷ್ಟದಾರ ಕೊಡ್ತಾರ. ಅದು ಬಂದಾಗಿತ್ತು. ಮೊದ್ಲಿಂದ ಮೊದ್ಲಿಂದ ಐತಲ್ಲ. ಪೊಲೀಸ್ ಕಮಿಷನರ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಹೈವೇ ಪೆಟ್ರೋಲ್ ಪೊಲೀಸರ ಬಿಂದಾಸ್ ವಸೂಲಿ ದಂಧೆ. NH 4ರಲ್ಲಿ ಪೊಲೀಸರ ಕಾಟಕ್ಕೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಸುವರ್ಣಸೌಧ ಮುಂಭಾಗವೇ ಹೆದ್ದಾರಿಯಲ್ಲಿ ಲಂಚ ಇಸ್ಕೊಳ್ತಾ ಇರುವಂತಹ ದೃಶ್ಯ. ಕೇವಲ 100ಕ್ಕೆ ಭಿಕ್ಷೆ ಬೇಡ್ತಿದ್ದಾರಾ ಬೆಳಗಾವಿ ಪೊಲೀಸರು ಅನ್ನೋದು ಪ್ರಶ್ನೆ. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕರಿಂದ ಜಸ್ಟ್ 100 ರೂಪಾಯಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಮ್ಮ ಆರಕ್ಷಕರು ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನುವಂತಹ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ದೀರಿ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನೆ, ದಿನ ಬರ್ತಾವ್ರಿ. ಕೊಡಂಗಿಲ್ಲ ಏನ್ 200 ರೂಪಾಯಿ ಹೇಳಿದೇನಲ್ರಿ ಸರ್. ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಟ್ರಿ, ಮಾಲಕನ ಕಡೆ ಇಷ್ಟದಾರ ಕೊಡ್ತಾರ. ಅದು ಬಂದಾಗಿತ್ತು. ಮೊದ್ಲಿಂದ ಮೊದ್ಲಿಂದ ಐತಲ್ಲ. ಪೊಲೀಸ್ ಕಮಿಷನರ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಹೈವೇ ಪೆಟ್ರೋಲ್ ಪೊಲೀಸರ ಬಿಂದಾಸ್ ವಸೂಲಿ ದಂಧೆ. NH 4ರಲ್ಲಿ ಪೊಲೀಸರ ಕಾಟಕ್ಕೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಸುವರ್ಣಸೌಧ ಮುಂಭಾಗವೇ ಹೆದ್ದಾರಿಯಲ್ಲಿ ಲಂಚ ಇಸ್ಕೊಳ್ತಾ ಇರುವಂತಹ ದೃಶ್ಯ. ಕೇವಲ 100ಕ್ಕೆ ಭಿಕ್ಷೆ ಬೇಡ್ತಿದ್ದಾರಾ ಬೆಳಗಾವಿ ಪೊಲೀಸರು ಅನ್ನೋದು ಪ್ರಶ್ನೆ. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕರಿಂದ ಜಸ್ಟ್ 100 ರೂಪಾಯಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಮ್ಮ ಆರಕ್ಷಕರು ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನುವಂತಹ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ದೀರಿ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಆದ್ರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟಾನ್ರಿ. 100 ರೂಪಾಯಿ ತೋರ್ಸಾರ. ಈಗ 100 ರೂಪಾಯಿ ತೋರ್ಸಾರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನೆ, ದಿನ ಬರ್ತಾವ್ರಿ. ಕೊಡಂಗಿಲ್ಲ ಏನ್ 200 ರೂಪಾಯಿ ಹೇಳಿದೇನಲ್ರಿ ಸರ್. ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಟ್ರಿ, ಮಾಲಕನ ಕಡೆ ಇಷ್ಟದಾರ ಕೊಡ್ತಾರ. ಅದು ಬಂದಾಗಿತ್ತು.
ಮೊದ್ಲಿಂದ ಪಾಯ ಈ ತರ ಮೊದ್ಲಿಂದ ಐತಲ್ಲ ನಾವೇನು ಬೇರೆ ಹೇಳುದಿಲ್ಲ ನಾವೇ ಪೊಲೀಸ್ ಕಮಿಷನರ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಹೈವೇ ಪೆಟ್ರೋಲ್ ಪೊಲೀಸರ ಬಿಂದಾಸ್ ವಸೂಲಿ ದಂಧೆ. ಎನ್ಎಚ್ 4ರಲ್ಲಿ ಪೊಲೀಸರ ಕಾಟಕ್ಕೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಸುವರ್ಣಸೌಧ ಮುಂಭಾಗವೇ ಹೆದ್ದಾರಿಯಲ್ಲಿ ಲಂಚ ಇಸ್ಕೊಳ್ತಾ ಇರುವಂತಹ ದೃಶ್ಯ. ಕೇವಲ 100ಕ್ಕೆ ಭಿಕ್ಷೆ ಬೇಡ್ತಿದ್ದಾರಾ ಬೆಳಗಾವಿ ಪೊಲೀಸರು ಅನ್ನೋದು ಪ್ರಶ್ನೆ. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕರಿಂದ ಜಸ್ಟ್ 100 ರೂಪಾಯಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಮ್ಮ ಆರಕ್ಷಕರು ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನುವಂತಹ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ದೀರಿ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಅರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟನ್ರಿ. 100 ರೂಪಾಯಿ ತೋರ್ಸರ. ಈಗ 100 ರೂಪಾಯಿ ತೋರ್ಸರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಅರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟನ್ರಿ. 100 ರೂಪಾಯಿ ತೋರ್ಸರ. ಈಗ 100 ರೂಪಾಯಿ ತೋರ್ಸರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನೆ, ಹೊಸ ಬಗ್ಗೆ ದಿನ ಬರ್ತಾವ್ರಿ. ಮತ್ತೆ ಕೊಡಂಗಿಲ್ಲ ಏನ್ 200 ರೂಪಾಯಿ ಹೇಳಿದೇನಲ್ರಿ ಸರ್. ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಟ್ರಿ, ಮಾಲಕನ ಕಡೆ ಇಷ್ಟದಾರ ಕೊಡ್ತಾರ. ಇಲ್ಲ ಅದು ಬಂದಾಗಿತ್ತು ಮೊದ್ಲಿಂದ ಪಾಯ ಈ ತರ ಮೊದ್ಲಿಂದ ಐತಲ್ಲ ನಾವೇನು ಬೇರೆ ಹೇಳುದಿಲ್ಲ ನಾವೇ ಪೊಲೀಸ್ ಕಮಿಷನರ್ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಹೈವೇ ಪೆಟ್ರೋಲ್ ಪೊಲೀಸರ ಬಿಂದಾಸ್ ವಸೂಲಿ ದಂಧೆ. ಎನ್ಎಚ್ 4ರಲ್ಲಿ ಪೊಲೀಸರ ಕಾಟಕ್ಕೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಸುವರ್ಣಸೌಧ ಮುಂಭಾಗವೇ ಹೆದ್ದಾರಿಯಲ್ಲಿ ಲಂಚ ಇಸ್ಕೊಳ್ತಾ ಇರುವಂತಹ ದೃಶ್ಯ. ಕೇವಲ 100ಕ್ಕೆ ಭಿಕ್ಷೆ ಬೇಡ್ತಿದ್ದಾರಾ ಬೆಳಗಾವಿ ಪೊಲೀಸರು ಅನ್ನೋದು ಪ್ರಶ್ನೆ. ಬೆಳಗಾವಿಯ ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಚಾಲಕರಿಂದ ಜಸ್ಟ್ 100 ರೂಪಾಯಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಮ್ಮ ಆರಕ್ಷಕರು ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನುವಂತಹ ಪ್ರಶ್ನೆ ದೃಶ್ಯ ನೋಡ್ತಾ ಇದ್ದೀರಿ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಅರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟನ್ರಿ. 100 ರೂಪಾಯಿ ತೋರ್ಸರ. ಈಗ 100 ರೂಪಾಯಿ ತೋರ್ಸರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನ್ರಿ, ಮಾಲಕರಿಗೆ ಹೇಳ್ತಾನ್ರಿ. ಅರೆ ಇನ್ನೇನ್ ರಸೀದಿನ ಏನಂತಾರು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟನ್ರಿ. 100 ರೂಪಾಯಿ ತೋರ್ಸರ. ಈಗ 100 ರೂಪಾಯಿ ತೋರ್ಸರ. ಈಗ ನೆಟ್ ಒಂದ್ ಕೆಲಸ ಮಾಡ್ತಾನೆ, ಹೊಸ ಬಗ್ಗೆ ದಿನ ಬರ್ತಾವ್ರಿ. ಮತ್ತೆ ಕೊಡಂಗಿಲ್ಲ ಏನ್ 200 ರೂಪಾಯಿ ಹೇಳಿದೇನಲ್ರಿ ಸರ್. ಹರ್ ಟ್ರಿಪ್ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಟ್ರಿ, ಮಾಲಕನ ಕಡೆ ಇಷ್ಟದಾರ ಕೊಡ್ತಾರ. ಇಲ್ಲ ಅದು ಬಂದಾಗಿತ್ತು ಮೊದ್ಲಿಂದ ಪಾಯ ಈ ತರ ಮೊದ್ಲಿಂದ ಐತಲ್ಲ ನಾವೇನು ಬೇರೆ ಹೇಳುದಿಲ್ಲ ನಾವೇ